ನಮಸ್ಕಾರ ವೀಕ್ಷಕರೇ, ಕನ್ನಡ ಕಿರುತೆರೆಯ ಅತಿದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ ಕನ್ನಡ ಸೀಸನ್ 13 ಆರಂಭಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಈ ಬಾರಿ ಜನಸಾಮಾನ್ಯರಿಗೂ ಬಿಗ್ ಬಾಸ್ ಮನೆಯಲ್ಲಿ ಪ್ರವೇಶಿಸುವ ಅವಕಾಶವನ್ನು ಕಲ್ಪಿಸಲಾಗಿದೆ. ತಮ್ಮನ್ನು ಬಿಗ್ ಬಾಸ್ ಮನೆಗೆ ಏಕೆ ಆಯ್ಕೆ ಮಾಡಬೇಕು, ತಮ್ಮ ವಿಶೇಷತೆ ಏನು ಎಂಬುದನ್ನು 3 ನಿಮಿಷದ ವಿಡಿಯೋವನ್ನು ಮಾಡಿ ಕಳಿಸುವಂತೆ ಸೂಚಿಸಲಾಗಿತ್ತು. ಬಿಗ್ ಬಾಸ್ಗಾಗಿ ತಮ್ಮ ಬಹುದಿನಗಳ ಕನಸನ್ನು ನನಸು ಮಾಡುವ ಉದ್ದೇಶದಿಂದ ಲಕ್ಷಾಂತರ ಮಂದಿ ವಿಡಿಯೋವನ್ನು ಕಳಿಸಿದ್ದರು. ಬಿಗ್ ಬಾಸ್ ಅಗ್ನಿ ಪರೀಕ್ಷೆಯಲ್ಲಿ ಸ್ಪರ್ಧಿಗಳ ಧೈರ್ಯ, ತಾಳ್ಮೆ, ಸಾಮರ್ಥ್ಯ, ಯಾವುದೇ ಸಂದರ್ಭವನ್ನು ಎದುರಿಸುವ ಮನಸ್ಥಿತಿಯನ್ನು ಪರೀಕ್ಷಿಸುವಂತಹ ಕಠಿಣ ಸವಾಲುಗಳನ್ನು ನೀಡಲಾಗಿದೆ. ಮುಖಕ್ಕೆ ಸಗಣಿ ಸವರಿಕೊಳ್ಳುವುದು, ತಲೆಯ ಕೂದಲು ಬೋಳಿಸುವುದು ಸೇರಿದಂತೆ ಹಲವು ಸವಾಲುಗಳು ಸ್ಪರ್ಧಿಗಳು ಎದುರಿಸುತ್ತಿರುವುದು ಪ್ರಮೋದಲ್ಲಿ ಸ್ಪಷ್ಟವಾಗಿ ಕಂಡುಬರುತ್ತದೆ. ಯೂಟ್ಯೂಬ್ನಲ್ಲಿ ಪ್ರಸಿದ್ಧಿಯನ್ನು ಹೊಂದಿರುವ ಅಮುಕು ಡುಮ್ಕೂರವರ ಮಾತುಗಳು ಅಗ್ನಿ ಪರೀಕ್ಷೆ ರೌಂಡ್ನಲ್ಲಿ ಹೊಸ ತಿರುವನ್ನೇ ಪಡೆದಿದೆ. ತೀರ್ಪುಗಾರರಾದ ಸಂಗೀತ ಶೃಂಗೇರಿಯನ್ನು ಇಂಪ್ರೆಸ್ ಮಾಡಬೇಕು ಎಂಬ ಸವಾಲು ನೀಡಿದಾಗ, ನಾನು ಹೇಗಿದ್ದೇನೋ ಹಾಗೆಯೇ ಇರುತ್ತೇನೆ, ಯಾರಿಗಾದರೂ ಬದಲಾಗುವುದಿಲ್ಲ ಎಂಬ ಮಂಜೂರವರು ಹೇಳಿದ್ದಾರೆ. ಮಂಜು ಮಾತಿಗೆ ವಿನಯ್ ಗೌಡ ಕೆರಳಿಗೆಂಡವಾಗಿ, ಆಗಲ್ಲ ಅಂದರೆ ಎದ್ದು ಹೋಗ್ತಾ ಇರು ಎಂದು ಖಾರವಾಗಿ ಪ್ರತಿಕ್ರಿಯಿಸಿದ್ದಾರೆ. ಹಾಗಾದರೆ ಅಮುಕುಡುಮುಕು ಮಂಜು ಅಗ್ನಿ ಪರೀಕ್ಷೆಯಿಂದ ಹೊರಬಿದ್ದರೆ ಎಂಬ ಮಾತುಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಕುತೂಹಲವನ್ನು ಮೂಡಿಸಿದೆ. ಸಾಮಾನ್ಯ ಜನರ ವಿಭಾಗದಿಂದ ಆಯ್ಕೆಯಾಗಿರುವ ಇನ್ನೋರ್ವ ಸ್ಪರ್ಧಿ ಕಡಮಂಡ ಗಂಗಾರ್ ಅವರು ತೀರ್ಪುಗಾರ ವಿನಯ್ ಗೌಡ ಮತ್ತು ಸಂಗೀತ ಶೃಂಗೇರಿ ಅವರ ಎದುರು ತೀವ್ರ ಆಕ್ರೋಶವನ್ನು ಹೊರಹಾಕಿದ್ದಾರೆ. ವಿನಯ್ ಗೌಡ ಅವರಿಗೆ ಗಂಗಾ ನೇರವಾಗಿ, ಏ ವಿನಯ್, ನಿನಗೆ ಜಡ್ಜ್ ಆಗುವ ಯೋಗ್ಯತೆ ಇಲ್ಲ ಎಂದು ವೇದಿಕೆಯಲ್ಲಿ ಕೂಗಾಡಿದ್ದಾರೆ. ಇದರಿಂದ ವಿನಯ್ ಗೌಡ ಮತ್ತು ಅಲ್ಲಿದ್ದ ಇತರ ತೀರ್ಪುಗಾರರು ಕ್ಷಣಗಾಲ ಶಾಕ್ ಆಗಿದ್ದಾರೆ. ಗಂಗಾ ಅವರ ಇಂತಹ ವರ್ತನೆ ಹಾಗೂ ಅವರು ತೋರಿಸಿದ ಕ್ರಿಂಜ್ ಆಟಕ್ಕೆ ತೀರ್ಪುಗಾರರಾದ ಸಂಗೀತ ಶೃಂಗೇರಿ ಮತ್ತು ವಿನಯ್ ಗೌಡ ಅವರು ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಗಂಗಾ ಅವರ ಅತಿರೇಕದ ನಡವಳಿಕೆಗೆ ರೆಡ್ ಕಾರ್ಡ್ ನೀಡಲಾಗಿದ್ದು, ವಿನಯ್ ಗೌಡ ಅವರು ಯೋಗ್ಯತೆ ಇಲ್ಲ ಅಂದ್ರೆ ಇಲ್ಲಿಂದ ಹೋಗ್ತಾ ಇರು ಎಂದು ಗದರಿಸಿ ಗೇಟ್ ಪಾಸ್ ನೀಡಿದ್ದಾರೆ. ಅಂತೂ ಇಂತೂ ಬಿಗ್ ಬಾಸ್ನ ಪ್ರಮೋಗಳು ದಿನದಿಂದ ದಿನಕ್ಕೆ ನಿರೀಕ್ಷೆಯನ್ನು ಹೆಚ್ಚಿಸುತ್ತಲೇ ಇದೆ. ಇನ್ನು ಮುಂದೆ ಏನಾದರೂ ವಿಶೇಷತೆ ನಡೆಯುತ್ತದೆ ಎಂದು ಕಾದು ನೋಡೋಣ. ನಮಸ್ಕಾರ.